ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 40 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ 6 ಎಕರೆ 20 ಗುಂಟೆ ಜಮೀನು. ಜೊತೆಗೆ ಇದು 1 ಎಕರೆ 5 ಗುಂಟೆ ಖರಾಬ್ ಕೂಡ ಸಿಗುತ್ತೆ. ನಿಮಗೆ ಇದರ ಬೆಲೆ, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವ್ರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಸರ್ವಿಸ್ ರೋಡು, ದೊಡ್ಡದಾಗಿದೆ, ವಿಲೇಜ್ ರೋಡು. ಟೌನಿಂದ ಅಂದರೆ ಚಳ್ಳಕೆರೆ ಟೌನಿಂದ ಇಲ್ಲಿಗೆ 40 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 240 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗಕ್ಕೆ 70 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ವಿಲೇಜಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇದು 6 ಎಕರೆ 20 ಗುಂಟೆ ಮಾರುವಂಥ ಜಮೀನು ನೀವು ನೋಡ್ತಾ ಇದ್ದೀರ. ಮೊದಲು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ನೋಡಿ, ಪ್ಯೂರ್ ರೆಡ್ ಸಾಯಿಲ್, ಜೊತೆಗೆ ನಿಮಗೆ ಮೂಸಂಬಿ ಗಿಡ ಹಾಕಿದ್ದಾರೆ. ಮೊನ್ನೆ ನಾನು ಇದೇ ವಿಡಿಯೋನ ನಾನು ಮತ್ತೆ ರಿಪ್ಲೈ ಮಾಡ್ತಾಯಿದ್ದೀನಿ, ಯಾಕೆಂದರೆ ಈಗೆಲ್ಲ ನೀಟಾಗಿ ಶಿಸ್ತಾಗಿ ಡ್ರಿಪ್ಪಿನ ವ್ಯವಸ್ಥೆ ಎಲ್ಲ ಆಗಿರಲಿಲ್ಲ. ಈಗೆಲ್ಲ ಕನ್ಫರ್ಮ್ ಆಗಿರೋದ್ರಿಂದ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿರಿ, ಈಗ ಮೂಸಂಬಿ ಗಿಡ ಹಾಕಿದ್ದಾರೆ. ಎಲ್ಲವೂ ಡ್ರಿಪ್ಪಿನ ವ್ಯವಸ್ಥೆ ಜೊತೆಗೆ ಎಲ್ಲ ನೀಟಾಗಿ ಶಿಸ್ತಾಗಿ ನೋಡ್ತಾ ಇದ್ದೀರ ನೀವು. ಜೊತೆಗೆ ಮಧ್ಯದಲ್ಲಿ 6 ಎಕರೆ 20 ಗುಂಟೆ ಮಧ್ಯದಲ್ಲಿ ರೋಡನ್ನು ಮಾಡ್ಕೊಂಡಿದ್ದಾರೆ. ಮನೆಗೆ ಸೀದಾ ಮನೆಗೆ ಹೋಗುವಂಥ ದಾರಿಯನ್ನು ಮಾಡ್ಕೊಂಡಿದ್ದಾರೆ. ಕಂಟೈನರ್ ನಿಮಗೆ ಮನೆಯೂ ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲ್. ಇಲ್ಲಿ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ನೋಡಿ, ಇದು 2 ಬೋರ್ ಇದೆ. ಒಂದರಲ್ಲಿ 2 ಇಂಚ್ ಬರುತ್ತೆ, ಇನ್ನೊಂದು ಬೋರಲ್ಲಿ 3 ಇಂಚ್ ಬರುತ್ತೆ. ತುಂಬ ಚೆನ್ನಾಗಿದೆ. ನೀರಿನ ಸೋರ್ಸ್ ಮಾತ್ರ ಯಾವುದೇ ರೀತಿ ತೊಂದರೆ ಇಲ್ಲ, ಚೆನ್ನಾಗಿದೆ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆ ಕಡೆ ಜಮೀನು, ಈ ಕಡೆ ಜಮೀನು, ಇದು ಮಧ್ಯದಲ್ಲಿ ರಸ್ತೆ ಮಾಡ್ಕೊಂಡಿದ್ದಾರೆ ಮನೆಗೆ ಸೀದಾ ನೇರವಾಗಿ. ಈ ರಸ್ತೆಯಿಂದ 40 ಅಡಿ ರಸ್ತೆ ಇದೆ. ರಸ್ತೆದು ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಈ ಹಿಂದೆ ಆ ವಿಡಿಯೋದಲ್ಲಿ ಕೂಡ ರೇಟ್ ಹೇಳಿದ್ದೆ. ಇದರಲ್ಲಿ ಒಂಚೂರು ಹೆಚ್ಚಾಗುತ್ತೆ, ಅದು ನಾನು ಹೇಳ್ತೀನಿ. ಯಾಕೆಂದರೆ ಇವರು ಡ್ರಿಪ್ಪಿನ ವ್ಯವಸ್ಥೆ, ಮೂಸಂಬಿ ಗಿಡ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಮೇಲೆ ಚಾವಣಿ ಕೂಡ ಹಾಕ್ಸಿದ್ದಾರೆ. ಅಂದರೆ ಕಂಟೈನರ್ಗೆ ಮೇಲೆ ಚಾವಣಿ, ನೀರಿನ ವ್ಯವಸ್ಥೆ ಅಥವಾ ಬಿಸಿಲು ಜಾಸ್ತಿ ಆದರೂ ಕೂಡ ಕೆಳಗಡೆಗೆ ಒತ್ತಡ ಬಿದ್ದು ಬಿಸಿಲು ಜಾಸ್ತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಜೊತೆಗೆ 1 ಎಕರೆ 5 ಗುಂಟೆ, 1 ಎಕರೆ ಅಂದ್ಕೊಳ್ಳಿ, 1 ಎಕರೆ ಖರಾಬ್ ಇರೋಂಥದ್ದನ್ನ ಅದು ಕೂಡ ನೀಟಾಗಿ ಕಲ್ಲು ತೆಗೆದು ರೆಡಿ ಮಾಡಿದ್ದಾರೆ. ನಿಮ್ಗೆ ಆ ಭಾಗದಲ್ಲಿ ಕಾಣಿಸುತ್ತೆ ನೋಡಿ, ಅದೇ ಖರಾಬು. ಅಲ್ಲೆಲ್ಲ ಕಲ್ಲು ಕೀಳ್ಸಿದ್ದಾರೆ. ಈ ಕಡೆ ಇನ್ನು ಈ ಭಾಗದಲ್ಲೆಲ್ಲ ಇಟ್ಟಿದ್ದಾರೆ, ಮೂಸಂಬಿ ಗಿಡ ಹಾಕಿದ್ದಾರೆ. ಈ ಕಡೆ ಹಾಕಬೇಕು. ಕೆಲಸಗಾರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರ. ಇನ್ನು ಇದು ಜನರಲ್ ಪ್ರಾಪರ್ಟಿ. ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ನೀವು ಬೋರ್ ಕೂಡ ತೋರಿಸ್ತೀನಿ ನಿಮಗೆ, ಅಲ್ಲಿ ದೂರದಲ್ಲಿ ಕಾಣಿಸುತ್ತೆ ನೋಡಿ. ಅದೊಂದು ಬೋರ್ ಇದೆ ಮತ್ತು ಈ ಭಾಗದಲ್ಲಿ ಒಂದು ಬೋರ್ ಇದೆ. ಅಂದರೆ 2 ಬೋರ್. ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ತುಂಬ ನೀಟಾಗಿ ಓನರು ತುಂಬ ಅದ್ಧೂರಿತನ ತೋರಿಸಿದ್ದಾರೆ. 1 ಎಕರೆನ ಖರಾಬನ್ನು ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲವೂ ನೀಟಾಗಿ ಇಟ್ಕೊಂಡಿದ್ದಾರೆ. ಇದು ಟೋಟ್ಲ್ 7 ಚಿಲ್ಲರೆ ಆಗುತ್ತೆ. ಇನ್ನು ಎಲ್ಲವೂ ಚೆನ್ನಾಗಿದೆ. ನನ್ನ ಪ್ರಕಾರ ನನಗಂತೂ ತುಂಬ ಹಿಡಿಸ್ತು ಈ ವಾತಾವರಣ. ಯಾಕೆಂದರೆ ನೀವು ನೋಡ್ತಾ ಇದ್ದೀರ, ಈ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ, ಹಂಗೆ ಚೆನ್ನಾಗಿ ಬರುತ್ತೆ. ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಆದ್ದರಿಂದ ತಗೊಳ್ಳೋರು ಈ ಕಡೆ ಗಮನ ಹರಿಸ್ಬೋದು. ಜೊತೆಗೆ ನಾನು ಕೊನೆಯಲ್ಲಿ ಮನೆ ಕೂಡ ನಿಮಗೆ ತೋರಿಸ್ತೀನಿ. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ 12ರಿಂದ 13 ಲಕ್ಷ ಹೇಳ್ತಾರೆ. ಮೊದಲು 12.5 ಲಕ್ಷ ಹೇಳೋರು, ಈಗ 12ರಿಂದ 13 ಲಕ್ಷ ಹೇಳ್ತಾರೆ. ಅದರ ಮಧ್ಯ ಭಾಗದಲ್ಲಿ ಆಗುತ್ತೆ ವ್ಯವಹಾರ, ಅದಕ್ಕಿಂತ ಕಮ್ಮಿ ಆಗಲ್ಲ. ಯಾಕೆಂದರೆ ಓನರ್ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಡ್ರಿಪ್ ವ್ಯವಸ್ಥೆ, ಪೈಪ್ಲೈನು ವಿತ್ತು ಗಿಡನೂ ಕೂಡ ಮೂಸಂಬಿ ಗಿಡ ಹಾಕಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡಿದಾಗ ಒಂಚೂರು ಕಾಸ್ಟ್ ಜಾಸ್ತಿ ಆಗಿದೆ. ಅಷ್ಟು ಬಿಟ್ಟರೆ ತೀರಾ ಕಮ್ಮಿಗೇನೂ ಆಗೋದಿಲ್ಲ.
12 ಮೇಲ್ಪಟ್ಟು 13 ಒಳಗಡೆ ಅದರೊಳಗಡೆ ಆಗುತ್ತೆ ವ್ಯವಹಾರ. ನೇರವಾಗಿ ಓನರ್ ಇರ್ತಾನೆ. ನಿಮ್ಮ ಕೊನೆಯಲ್ಲಿ ನಾನು ಮನೆಯನ್ನು ಕೂಡ ತೋರಿಸ್ತೀನಿ. ಇನ್ನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಕೊನೆಯದಾಗಿ ಆ ಮನೆಯನ್ನು ತೋರಿಸ್ತೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.